ವಿಶ್ವಾದ್ಯಂತ ಇರುವ ಸಮಸ್ತ ಕನ್ನಡಿಗರಿಗೆ, ಕನ್ನಡ ಕಲಾಭಿಮಾನಿಗಳಿಗೆ, ಕನ್ನಡ ಕಲಾ ರಸಿಕರಿಗೆ, ದೇಶ ಕಾಯೋ ಯೋಧರಿಗೆ, ದೇಶದ ಬೆನ್ನೆಲುಬು ರೈತರಿಗೆ, ಹಿರಿಯ ನಾಗರಿಕರಿಗೆ ಹಾಗೂ ಪುಟಾಣಿ ಬಡಾಣಿ ನನ್ನ ಫೇವರೇಟ್ ಆತ್ಮೀಯ ಗೆಳತಿಯರಿಗೆ ಪನ್ಮೇನ್ ಶೋ ಕನ್ನಡ. ಈ ಕನ್ನಡಿಗನ್ನ ನಿಮ್ಮನೆಯ ಉಂಡಾಡಿ ಗುಂಡನ್ನು ಫಸ್ಟ್ ಟೈಮ್ ನೋಡ್ತಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ರಾಜಾಜಿನಗರದಲ್ಲಿ ಮನೆಯವರೆಲ್ಲ ಸೇರ್ಕೊಂಡು 99 ರೂಪಾಯಿಗೆ ಹೊಟ್ಟೆ ತುಂಬ ಉತ್ತರ ಕರ್ನಾಟಕದ ಊಟ ಕೊಡ್ತಿದ್ದಾರೆ. ಎಲ್ಲಿ ಅಂತ ಕೇಳಿದ್ರ, ಬನ್ನಿ ನಾನು ಅದಕ್ಕೆ ಕರ್ಕೊಂಡು ಹೋಗ್ತೀನಿ. ಉತ್ತಮವಾದಂಥ ಉತ್ತರ ಕರ್ನಾಟಕದ ಊಟ, ಬಾಳೆ ಎಲೆ ಊಟ. ವಿಡಿಯೋ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪಕ್ಕ ಅಮ್ಮನ ಕೈ ರುಚಿ ತಿನ್ನಬೇಕು ಅಂದರೆ ಈ ಫುಲ್ ವಿಡಿಯೋನ ನೀವು ನೋಡಲೇಬೇಕು. ಈ ಮಿರ್ಚಿ ಬಜ್ಜಿ ತಿನ್ನಲೇಬೇಕು. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಏನಣ್ಣ ಇದು? ಅಜ್ವಾಲ, ಉಪ್ಪು, ಇದು ಬರೀ ಕಡಲೆ ಹಿಟ್ಟು ಮಾತ್ರ ಅಣ್ಣ? ಏನು ಪುಡಿ ಇದು? ಜೀರಿಗೆ ಪೌಡರ್ ಸರ್. ಜೀರಿಗೆ ಪೌಡ್ರು. ಜೀರ್ಣ ಆಗ್ಲಿ ಅಂತನಾ? ಹೊಟ್ಟೆ ಜೀರ್ಣ, ಯಾವುದೇ ರುಚಿ ಜೀರ್ಣ. ಆಮೇಲೆ ತಿಂದ ಮೇಲೆ ಯಾವುದೇ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಏನೂ ಬರಲ್ಲ. ಉಪ್ಪು, ಬದನೆಕಾಯಿ, ಅಮ್ಮ ಇದಕ್ಕೆ ಏನೇನು ಹಾಕಿದ್ದೀರಮ್ಮ? ಸರ್, ಇದಕ್ಕೆ ಶೇಂಗಾ ಪುಡಿ, ಖಾರದ ಪುಡಿ, ಅರಿಶಿಣ ಪುಡಿ, ಮತ್ತು ಉಪ್ಪು, ಬೆಳ್ಳುಳ್ಳಿ, ಹಾಂ, ಸಾಂಬಾರ್ ಪೌಡ್ರು ಅದೆಲ್ಲ ಇರುತ್ತೆ ಸರ್. ಅದರಲ್ಲಿ ಆ ಮಸಾಲೆ ಇರುತ್ತಲ್ವಾ, ಆ ಪೌಡ್ರಲ್ಲಿ ಓಕೆ, ಅದೆಲ್ಲ ಹಾಕಿ ರೆಡಿ ಮಾಡಿರ್ತೀವಿ. ಇದು ಈಗ ಬದನೆಕಾಯಿನ ಈ ಖಾರದ ಜೊತೆಗೆ ಎಷ್ಟೊತ್ತು ನೆನೆಸಿಡಬೇಕು? ಅದೇನು ಸರ್, ಒಂದು 10 ಮಿನಿಟ್ಸ್ ಆದರೂ ಸಾಕು, ಏನು ತೊಂದರೆ ಇಲ್ಲ. 10 ನಿಮಿಷ ಸಾಕು. 10 ನಿಮಿಷ ಸಾಕು ಅಷ್ಟೇ. ಈ ಥರ ಸಣ್ಣದು ಇರಬೇಕು ಸರ್. ಇದು ತುಂಬಾ ದಪ್ಪ ಬಲ್ತಿರೋದಿದ್ರೆ ಟೇಸ್ಟ್ ಇರಲ್ಲ. ಹಾಗಾಗಿ ನಾವು ಸಣ್ಣದೇ ನೋಡ್ಬಿಟ್ಟು ತರೋದು. ಓಕೆ. ಸಾಂಬಾರ್ ಒಗ್ಗರಣೆಗ
ನಮ್ಮ ವೀಕ್ಷಕರಿಗೆ ಏನು ಮಾಡ್ತೀರಮ್ಮ? ಸರ್ ಈಗ ನಾವು ಉತ್ತರ ಕರ್ನಾಟಕ ಶೈಲಿಯ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀವಿ ಈಗ. ಓ, ಬದನೆಕಾಯಿಗಂತೂ ಎಲ್ಲ ತುಂಬ ಸಿಗ್ತಾ ಇತ್ತು ಕಾರಣ. ಸರ್ ಹೌದು, ಮಾಡಿಮ್ಮ. ಎಷ್ಟು ಕೆ ಜಿ ಎಣ್ಣೆಕಾಯಮ್ಮ ಇದು ಈಗ ಮಾಡ್ತಿರೋದು? ಸರ್ ಒಂದು 8 kg ಇರ್ಬೋದು ಸರ್. 8 kg? ಹೌದೌದು. 8 kg ಎಣ್ಣೆಗಾಗಿ ಎಷ್ಟು ಲೀಟ್ರ್ ಎಣ್ಣೆ? ಸರ್ 1 ಲೀಟ್ರ್ ಹಾಕ್ತೀನಿ ಈಗ. 1 ಲೀಟ್ರು? ಹಾಂ, 1.25 ಲೀಟ್ರ್ ಬೇಕಾಗುತ್ತೆ. ಹಾಂ, ಸನ್ ಪ್ಯೂರ್ ಎಣ್ಣೆ. ಹೌದು ಸರ್. ಸರ್ ಈಗ ಸಾಸಿವೆ, ಸರ್ ಈಗ ಈರುಳ್ಳಿ, ಇರಪ್ಪ ಕರಿಬೇವಿನ ಸೊಪ್ಪು. ಕರಿಬೇವಿನ ಸೊಪ್ಪು ಸರ್, ಹಸಿಮೆಣಸಿನ್ಕಾಯಿ ಸರ್. ಹಾಂ, ಬಿಡು ಕಡಿಮೆ. ಸರ್ ಇನ್ನೊಂದು ಏನಂದರೆ ನಮ್ಮ ಹೋಟೆಲ್ ಸ್ಪೆಷಾಲಿಟಿ ಏನಂದರೆ ನಾವು ಯಾವುದೇ ಅಡುಗೆ ಮಾಡಿದರೂ ಕೂಡ ಕೆಮಿಕಲ್ ಹಾಕಲ್ಲ, ಕಲರ್ ಹಾಕಲ್ಲ, ಸೋಡಾ ಹಾಕಲ್ಲ. ಹಾಂ, ಎಲ್ಲ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡ್ತಾರೆ ಅದೇ ಥರ ಸರ್. ನಮ್ಮದು ಟೇಸ್ಟಿಂಗ್ ಪೌಡ್ರ್ ಅದೆಲ್ಲ ಏನೂ ಯೂಸ್ ಮಾಡಲ್ಲ ಸರ್ ನಾವು. ಓಕೆ. ಹಾಂ, ಆಯ್ತಾ. ಟೊಮೆಟೊ. ಟೊಮೆಟೊ ಹಾಕೋದು ಸಿಹಿಗೋಸ್ಕರನ, ಹುಳಿಗೋಸ್ಕರನ ಅಥವಾ ಟೇಸ್ಟ್ಗೋಸ್ಕರನ? ಟೇಸ್ಟು ಜೊತೆಗೆ ಗ್ರೇವಿ ಬರಬೇಕಲ್ಲ ಸರ್ ಅದರಲ್ಲಿ, ಹಾಗಾಗಿ. ಸರ್ ಕಲ್ಲುಪ್ಪು ಹಾಕ್ತೀವಿ ನಾವು. ಹಾಕಿ. ಹೇಳಿಮ್ಮ. 8 kg ಬದನೆಕಾಯಿ ಸರ್, ಅದಕ್ಕೆ ಮಸಾಲೆ ಹಾಕಿಟ್ಟಿದ್ವಲ್ಲ ನಾವು, ಆ ಶೇಂಗಾ ಚಟ್ನಿ ಪುಡಿ ಅದೆಲ್ಲನೂ ಸೇರಿ ಅದನ್ನು ಈಗ ಹಾಕೋಣ. ಅದ್ರ ಮೇಲೆ ಸ್ಪ್ರೆಡ್ 8 kg? 8 kg ಬದನೆಕಾಯಿ. ನೀರು ಹಾಕೋಣ ಸರ್ ಈಗ ಇದಕ್ಕೆ. ಒಂದು 20ರಿಂದ 25 ನಿಮಿಷ ಬೇಯಬೇಕು ಸರ್. ಅದು ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದಾಗಬೇಕು. ಬಿಸಿ ನೀರು? ಹೌದು ಸರ್, ಬಿಸಿ ನೀರು. ಜೋಳದ ರೊಟ್ಟಿಗೆ ಹಿಟ್ಟು ಬೇರೆ ಜೋಳದ ಹಿಟ್ಟು ಅಷ್ಟೇ ಹಾಕೋದಾ? ಹೌದು ಸರ್, ಜೋಳದ ಹಿಟ್ಟು ಬಿಳಿ ಜೋಳ ಅಂತ ಸಿಕ್ಕುತ್ತೆ ಉತ್ತರ ಕರ್ನಾಟಕದಲ್ಲಿ, ಅದು ಜೋಳದ ಹಿಟ್ಟು ಮಾತ್ರ ಹಾಕೋದು. ಅದು ಬಿಸಿ ನೀರಲ್ಲಿ ಮಿಕ್ಸ್ ಮಾಡೋದು. ಹಾಂ, ಬಿಸಿನೀರಲ್ಲಿ ಯಾಕೆ ಮಿಕ್ಸ್ ಮಾಡಬೇಕು? ಅದು ಏನಂತ ಹೇಳಿದ್ರೆ ಸರ್, ಈಗ ಚಪಾತಿ ಹಿಟ್ಟು ಯಾವ ಥರ ಈಗ ಏನು ಬರುತ್ತೆ, ನಾರ್ ಥರ ಬರುತ್ತಲ್ವ, ಆ ಥರ ಬರಲ್ಲ ಇದು. ರಾಗಿ ಹಿಟ್ಟು ಯಾವ ಥರ ಆ ಥರ ಇದು. ಹಾಗಾಗಿ ಅದು ಸ್ವಲ್ಪ ನಾರ್ ಥರ ಬರ್ಬೇಕಂತ ಹೇಳ್ಬಿಟ್ಟು ಬಿಸಿನೀರಲ್ಲಿ ಮಿಕ್ಸ್ ಮಾಡೋದು. ತಣ್ಣೀರಲ್ಲಿ ಮಿಕ್ಸ್ ಮಾಡಿದರೆ ರೊಟ್ಟಿ ತಟ್ಟಕ್ಕಾಗಲ್ಲ, ಕೈಯಲ್ಲಿ ತಟ್ಟೋದ್ರಿಂದ ಬ್ರೇಕ್ ಆಗುತ್ತೆ. ಓಕೆ.
ಬೇರೆ ಬಿಸಿನೀರು ಅಷ್ಟೇ ಹಾಕೋದೇನವ? ತಣ್ಣೀರು ಸರ್. ತಣ್ಣೀರು? ಹಾಂ, ತಣ್ಣೀರು ಹಾಕೋದು. ಮಿಕ್ಸ್ ಮಾಡುವಾಗ ಮಾತ್ರ ಬಿಸಿನೀರು, ಆಮೇಲೆ ಅದು ರೊಟ್ಟಿ ಮೇಲೆ ಹಾಕುವಾಗ ತಣ್ಣೀರೇ ಹಾಕಬೇಕು. ಹಾಂ ಹಾಂ ಹಾಂ. ಎಣ್ಣೆ ಬೆಣ್ಣೆ ತುಪ್ಪ ಏನು ಹಾಕಲ್ಲ? ಏನೂ ಹಾಕಲ್ಲ ಸರ್, ಅದಕ್ಕೆ ನೀರಲ್ಲಿ ಮಾತ್ರ ಮಾಡೋದು. ಅವ ದಿನಕ್ಕೆ ಎಷ್ಟು ರೊಟ್ಟಿ, ಜೋಳದ ರೊಟ್ಟಿ ಮಾಡ್ತೀನಿ ನಾ? 500? ಓ, ಅಮ್ಮ ಇದು ಹೂರ್ಣ? ಹೌದು ಸರ್. ಒಬ್ಬಟ್ಟಿಂದು? ಒಬ್ಬಟ್ಟಿಂದು ಹೋಳಿಗೆ? ಹೌದು ಸರ್. ಏನೇನು ಹಾಕ್ತೀರಿ ಇದಕ್ಕೆ? ಸರ್, ಇದಕ್ಕೆ ಕಡಲೆಬೇಳೆ, ಬೆಲ್ಲ, ಆಮೇಲೆ ಒಣಶುಂಠಿ, ಸೋಂಪು, ಏಲಕ್ಕಿ ಇಷ್ಟೇ ಹಾಕೋದಾ? ಹೌದು ಸರ್, ಹೌದು. ಬೆಲ್ಲದಲ್ಲೇ ಮಾಡುವಂಥದ್ದು ಇದು. ಓಕೆ. ಹಾಂ, ನಮ್ಮ ಸೈಡೆಲ್ಲ ಇದಕ್ಕೆ ತೆಂಗಿನಕಾಯಿ ಬಳಸಲ್ಲ ಸರ್ ಇದಕ್ಕೆ. ಹಾಂ, ಮೈದಾ ಹಿಟ್ಟು? ಹೌದು ಸರ್, ಮೈದಾ ಹಿಟ್ಟು ಅದು. ಹೇಳ ಸರ್, ಈಗ ಇದು ಬೆಂದಾಗಿದೆ ಅಂತ. ಸರ್, ಈಗ ಇದು ಬದನೆಕಾಯಿ ರೆಡಿ ಆಗ್ತಾ ಬಂತು. ಒಂದು 20 to 25 ನಿಮಿಷ ಬೇಯಿಸಿ ಆಯಿತು. ಈಗ ಓಕೆ. ಮೇಲೆ ಸ್ವಲ್ಪ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯಿತು. ಕೊತ್ತಂಬರಿ ಸೊಪ್ಪು? ಹೌದು ಸರ್, ಕೊತ್ತಂಬರಿ ಸೊಪ್ಪು. ದಪ್ಪ ದಪ್ಪ ಇರುತ್ತೆ.
छाछ बटर मिल्क ಸಾಂಬಾರ್ ಸರ್ ಅದು ಏನು ಸಾಂಬಾರು? ಇವತ್ತು ಸೊಪ್ಪು ಸಾರು ಸರ್. ಸೊಪ್ಪು ಸಾರು. ಏನು ಸೊಪ್ಪು? ಪಾಲಕು ತೊಗರಿಬೇಳೆ. ಓಕೆ. ಪಲ್ಯ? ಹಾಂ ಸರ್ ಕಾಳು ಕಾಳು ಪಲ್ಯ. ಹಾಂ ಕಾಳು ಪಲ್ಯ ಡ್ರೈ ಪಲ್ಯ. ಸರ್ ನಮಸ್ಕಾರ. ಹೇಳಿ. ಹಿರಿಯ ನಾಗರಿಕರು ನೋಡಿ ಖುಷಿ ಆಯ್ತಾ? ಹೇಗಿದೆ ಸರ್ ಊಟ? ಊಟ ಚೆನ್ನಾಗಿದೆ. 99 ರೂಪಾಯಿ ಕೊಡ್ಬೋದಾ? 99 ರೂಪಾಯಿ ಎಲ್ಲ ಜಾಸ್ತಿ ಇರಬೇಕು. ಬಟ್ ಬಿಕಾಸ್ ಇಟ್ ಈಸ್ ಎನ್ ಆಫರ್ ಇದೆ ಅಂತ ಬಂದಿದ್ದೀನಿ. ಓಕೆ. ಆ್ಯಂಡ್ ಬ್ರಿಂಜಾಲ್ ನನಗೆ ಭಾಳ ಇಷ್ಟ. ಓಕೆ. ಮೇಡ್ ಮೀ ಕಮ್ ಹಿಯರ್. ಓಕೆ. ಅಮೋಘವಾದಂಥ ಎಣ್ಣೆಗಾಯಿ ಒಂದು ಕಡೆ, ಜೋಳದ ರೊಟ್ಟಿ, ಮಗದೊಂದು ಕಡೆ ಚಪಾತಿ, ಇನ್ನೊಂದು ಕಡೆ ಮಿರ್ಚಿ ಬಜ್ಜಿ, ಒಬ್ಬಟ್ಟು. ಪ್ರತಿಯೊಂದು ವಿಡಿಯೋನು ನೋಡಾಯಿತು. ಮೇಕಿಂಗ್ ಈಸ್ ಅಲ್ಟಿಮೇಟು. ಒಂದು ತೊಟ್ಟು ಸೋಡಾ ಇಲ್ಲ, ಕೆಮಿಕಲ್ ಇಲ್ಲ, ಕಲರ್ ಇಲ್ಲ. ಪಕ್ಕ 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 ನಮ್ಮ ಕರುನಾಡಿನ ಆಸ್ತಿ, ಉತ್ತರ ಕರ್ನಾಟಕದ ರುಚಿ, ನಮ್ಮ ಕರ್ನಾಟಕ ಸಂಸ್ಕೃತಿ ಸಂಪ್ರದಾಯ ಪದ್ಧತಿ. ಬಾಳೆ ಎಲೆ. ಬಾಳೆ ಎಲೆ ಮೇಲೆ ಏನು ಮಾಡಬೇಕು? ಹಿಂಗೆ ನೀರು ತಗೊಂಡು 1 2 3 ಆ 1 2 3 ಆ 1 2 3 ಅಂತ ಮಾಡಿ ಆ ಬಾಳೆ ಎಲೆಗೆ ನೋವೇ ಆಗದೆ ಇರೋಂಗೆ ಹಿಂಗೆ ಬಾಳೆ ಎಲೆನ ತೊಳೆದು ಒಬ್ಬಟ್ಟು ಮಿರ್ಚಿ. ಒಂದು ಕಡೆ ಒಬ್ಬಟ್ಟು, ಮಗದೊಂದು ಕಡೆ ಜೋಳದ ರೊಟ್ಟಿ, ಈ ಕಡೆ 2 ಥರದ ಪಲ್ಯ, ಈ ಕಡೆ ಇರೋದು ಶೇಂಗಾಯಿ ಚಟ್ನಿ ಪುಡಿ. 2 ಥರ, ಒಂಥರ ಉಪ್ಪಿನಕಾಯಿ, ಇನ್ನೊಂದು ಥರ ಚಟ್ನಿ. ಇಲ್ಲಿ ದ ಆಸಮ್ ಎಣ್ಣೆಗಾಯಿ, ಮಿರ್ಚಿ ಬಜ್ಜಿ ಗರಿ ಗರಿಯಾಗೆ. ಏನಿಲ್ಲ, ಮೊದಲಿಗೆ ಏನು ಮಾಡೋಣ, ಯಾವುದನ್ನು ತಿನ್ನೋದು? ಸಿಹಿಯಿಂದ ಶುರು ಮಾಡೋಗುರು ಅಂತಂದ್ರ ಐ ಲವ್ ಯು ಚಸ್ ಅಂತ ಹೇಳ್ತಾ ನೋಡ್ರಿ, ಒಬ್ಬಟ್ಟು ಎಷ್ಟು ಅದ್ಭುತವಾಗಿ ಆ ಹೂರ್ಣ, ಬೆಲ್ಲದ ಹೂರ್ಣದ ಬಗ್ಗೆ ಹೇಳಬೇಕು ಅಂದರೆ ಏನೋ ಬೆಣ್ಣೆ ಇದ್ದಂಗಿತ್ತು ಅದು ನೋಡೋದಕ್ಕೇ. ಒಬ್ಬಟ್ಟಿನ ಮೇಲೆ ಒಂದಷ್ಟು ತುಪ್ಪನೂ ಹಾಕಿದ್ದಾರೆ ಇಲ್ಲಿ. ಈ ಕಡೆ ಒಂದು ಮಿರ್ಚಿನೂ ಕೊಟ್ಟಿದ್ದಾರೆ. ಏನಿಲ್ಲ, ಒಬ್ಬಟ್ಟಿನ ಸೈಜ್ ನೋಡಿ ಯಾವ ಥರ ಇದೆ ಅಂತ. ಓ ಮೈ ಗುಡ್ನೆಸ್. ಈ ಬಾಳೆ ಎಲೆ ಊಟ 99 ರೂಪಾಯಿ ಮಾತ್ರ. ಫುಲ್ ಮೀಲ್ಸು, ಎಷ್ಟು ಬೇಕಾದ್ರೂ ತಿನ್ಬೋದು ಅಂತ ಹೇಳ್ತಾ ಒಬ್ಬಟ್ಟನ್ನ ಸುಮ್ಮನೆ ಹಿಂಗೆ ಬ್ರೇಕ್ ಮಾಡ್ತಾ ಚರ್ಸ್ ಐ ಲವ್ ಯು ಅಂತ ನಿಮಗೆ ಹೇಳ್ತಾ ನಾವು ಈ ಹೋಳಿಗೆ ಮನೆ ಈ ಭಾಗದಲ್ಲೆಲ್ಲ ತಿಂತೀವಲ್ಲ, ಆ ಥರ ಒಬ್ಬಟ್ಟಲ್ಲ. ಪಕ್ಕಾ ಪ್ಯೂರ್ ಮೈದವನ್ನು ಹಾಕಿ ಬೆಲ್ಲ ಹಾಕಿ ಮಾಡಿರುವಂಥ ಬೆಲ್ಲದ ಹೂರ್ಣದ ಆ ಒಂದು ಹೋಳಿಗೆ. ಏನು ಇಷ್ಟು ದಪ್ಪ ಇತ್ತು ಅದು ಹೂರ್ಣದ ಉಂಡೆನೇ. ಅದನ್ನು
ಆ ಮೈದಾ ಜೊತೆಗೆ ಚೆನ್ನಾಗಿ ಇದು ಮಾಡಿದ್ರು, ನೋಡೋದಕ್ಕೆ ಎರಡು ಕಣ್ಣು ಸಾಲಲಿಲ್ಲ. ಈ ಹೋಳಿಗೆ ತಿಂದರೆ ನೀವು ಹೇಳ್ತೀರಾ ಇದು ಬಾಳೆ ಎಲೆ ಊಟ ಅಲ್ಲ ಗುರು, ಹಬ್ಬದ ಊಟ ಅಂತೀರ. ಐ ಆಮ್ ಲವಿಂಗ್ ಇಟ್. ಹೋಳಿಗೆ ತಿಂದು ಹಬ್ಬದ ಊಟ ಅಂತಂದೆ. ಈಗ ಹೋಳಿಗೆ ಬ್ಯಾಲೆನ್ಸ್ ಇರೋವಂಥದ್ರ ಜೊತೆಗೆ ಚಿಲ್ಲಿ. ನಿಮಗೆ ಮೆಣಸಿನ್ಕಾಯಿ ಅಂದರೆ ಇಷ್ಟನಾ? ಕಮೆಂಟಲ್ಲಿ ಹೇಳಿ ಅಂತ ಹೇಳ್ತಾ ನೋಡಿ, ಹೋಳಿಗೆ ನಿಂಗೆ ತಗೊಂಡು ಆಹಾ ಏನು ತುಪ್ಪ ಹಾಕಿದ್ದಾರೆ ಮೇಲೆ ನೋಡಿ. ಓ ಮೈ ಗುಡ್ನೆಸ್, ಆ ಬೆಲ್ಲದ ಸ್ಟಫಿಂಗು ಅದ್ದೂರಿ ರುಚಿ, ವೆರಿ ಟ್ರೆಡಿಷ್ನಲ್. ಒಬ್ಬಟ್ಟು ತಿಂದಾಯ್ತು, ಈಗ ಮಿರ್ಚಿ. ಹಾ ಮಿರ್ಚಿ ಏನೋ ಇಷ್ಟೊಂದು ಸ್ವೀಟ್ ಆಗಿದೆ, ಸಿಕ್ಕಾಪಟ್ಟೆ ಸ್ವೀಟು. ನನ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ, ಮಿರ್ಚಿಯ ಸ್ವೀಟ್ಗೂ ಈ ಒಬ್ಬಟ್ಟಿನ ಖಾರಕ್ಕೂ ರುಚಿ ಏನಂತೀರಾ? ಏನು ಗುರು, ಮಿರ್ಚಿ ತಿಂದುಬಿಟ್ಟು ತಲೆಗೆ ಏನಾದ್ರೆ ಏರ್ಬಿಡ್ತಾ ಉಲ್ಟಾ ಪಲ್ಟಾ ಹೇಳ್ತಿದ್ಯಾ ಅಂದ್ರ. ಸಿಹಿಯಾಗಿರುವಂಥ ಒಬ್ಬಟ್ಟಿನ ಜೊತೆಗೆ ಆ ಖಾರ ಮಿರ್ಚಿನ ತಿಂದರೆ ಮತ್ತೆ ಒಬ್ಬಟ್ಟನ್ನ ತಿಂದ್ಬಿಟ್ಟು ಒಬ್ಬಟ್ಟು ಎಕ್ಸ್ಟ್ರಾರ್ಡ್ನರಿ ಅಂತ ನಾನು ಹೇಳೋದಿರಲಿ, ನೀವು ಹೇಳ್ತೀರಾ ಕಣ್ರಿ. ಜೋಳದ ರೊಟ್ಟಿನ ಹಿಂಗೆ ತಗೊಂಡು ಮೊದಲಿಗೆ ಶೇಂಗಾಯಿ ಚಟ್ನಿ ಪುಡಿನ ಹಿಂಗೆ ತಗೊಂಡು ಜೋಳದ ರೊಟ್ಟಿ ಮೇಲೆ ಹಾಕಿ, ಆ್ಯಕ್ಚುಲಿ ಶೇಂಗಾಯಿ ಚಟ್ನಿ ಪುಡಿಗೆ ಮೊಸರು ಹಾಕ್ಕೊಂಡು ತಿನ್ನೋದೇ ವಾಡಿಕೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ. ಇನ್ನೂ ವಿಶೇಷವಾಗಿ ತುಪ್ಪ, ಬೆಣ್ಣೆ ಇವೆಲ್ಲ ಇದ್ರೂ ಇನ್ನೂ ಅದ್ಭುತವಾಗಿರುತ್ತೆ. ಆದರೆ ಈಗ ಆ ಜೋಳದ ರೊಟ್ಟಿ ಮೇಲೆ ಶೇಂಗಾಯಿ ಚಟ್ನಿ ಪುಡಿನ ಹಾಕಿ ಬಿಸಿ ಬಿಸಿ ಜೋಳದ ರೊಟ್ಟಿಗೂ ಆ ಶೇಂಗಾಯಿ ಚಟ್ನಿ ಪುಡಿಗೆ ಹಾಕಿರುವಂಥ ಬೇಡಿಗೆ, ಗುಂಟೂರು ಮೆಣಸಿನ್ಕಾಯಿ ಪುಡಿ ಜೊತೆಗೆ ಶೇಂಗಾಯಿ ಹಾಗೂ ವಿಶೇಷವಾಗಿ ಬೆಳ್ಳುಳ್ಳಿ ಎಳ್ಳನ್ನ ಆ ರುಚಿಗೂ ಆಟ ಏನಂತೀರ, ಅದ್ದೂರಿ ಆಟ, ರುಚಿಯ ಆರ್ಭಾಟ. ಜೋಳದ ರೊಟ್ಟಿ ಶೇಂಗಾಯಿ ಚಟ್ನಿ ಪುಡಿ ತಿಂದಾಯಿತು. ಈಗ ಜೋಳದ ರೊಟ್ಟಿ, ದ ಟಿಪಿಕಲ್ ಉತ್ತರ ಕರ್ನಾಟಕದ ಡಿಶ್, ಎಣ್ಣೆಗಾಯಿ, ಬದನೆಕಾಯಿ ಎಣ್ಣೆಗಾಯಿನ ಹಿಂಗೆ ತಗೊಂಡು ಯಾವ ಮಟ್ಟಕ್ಕೆ ಆ ಸ್ಟಫಿಂಗ್ ಎಲ್ಲ ನೀವು ನೋಡಿರ್ತೀರಲ್ಲ, ಖಾರದ ಪುಡಿ ಎಲ್ಲ ಹಾಕಿ ಅದನ್ನು ಒಂದು 10 ನಿಮಿಷ ಮ್ಯಾರಿನೇಟ್ ಮಾಡಿದಂಥದ್ದೆಲ್ಲ ನೋಡಿರ್ತೀರ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ಎಣ್ಣೆಗಾಯಿ ಮಾಡುವಂಥದ್ದನ್ನು ನಾನು ನೋಡಿದಂಥದ್ದು ಅಂತ ಹೇಳ್ತಾ, ಎಣ್ಣೆಗಾಯಿಯ ಆ ಬದನೆಕಾಯಿನ ಹಿಂಗೆ ತಗೊಂಡು ಆ ಜೋಳದ ರೊಟ್ಟಿ ಮಧ್ಯದಲ್ಲಿ ಹಿಂಗಿಟ್ಟು ನೀವು ಉತ್ತರ ಕರ್ನಾಟಕದವರಾಗಿ ಬೆಂಗಳೂರಲ್ಲಿ ಉತ್ತರ ಕರ್ನಾಟಕ ಸ್ನೇಹಿತರುಗಳ ಮನೆಗೆ ಹೋಗಿದ್ರೆ ಅಥವಾ ನೆಂಟರುಗಳ ಮನೆಗೆ ಹೋಗಿದ್ರೆ ಪಕ್ಕ ಅಮ್ಮ ಅಜ್ಜಿ ಮಾಡಿದ್ರೆ ಹೇಗಿರುತ್ತೆ ಆ ರುಚಿಲಿರುವಂಥ ಎಣ್ಣೆಗಾಯಿ, ಬದನೆಕಾಯಿ ಎಣ್ಣೆಗಾಯಿ ಹಿಂಗೆ ರೋಲ್ ಮಾಡ್ಕೊಂಡು ತಿಂತಾಯಿದ್ರೆ, ಬದನೆಕಾಯಿ ಎಣ್ಣೆಗಾಯಿ ನೋಡೋಕ್ಕೆ ತುಂಬ ಕಲರ್ಫುಲ್ಲಾಗಿ ಕಾಣುತ್ತೆ. ನಾನು ಸಿಕ್ಕಾಪಟ್ಟೆ ಖಾರ ಇರುತ್ತೇನೋ ಅಂತ ಅಂದ್ಕೊಂಡೆ. ಖಾರ ಇದೆ, ಆದರೆ ಅತಿರೇಕ ಖಾರ ಇಲ್ಲ. ಆದರೆ ಸನ್ಪ್ಯೂರ್ ಎಣ್ಣೆ ಹಾಕಿ ಮಾಡಿರುವಂಥ ಈ ಬದನೆಕಾಯಿ ಎಣ್ಣೆಗಾಯಿ ಜೊತೆಗೆ ಜೋಳದ ರೊಟ್ಟಿ ಹೇಗಿದೆ ಅಂದ್ರೆ ಅದ್ದೂರಿ, ಅದ್ಭುತ, ಸೊಗಸಾಗಿದೆ ಕಣ್ರಿ. ಒಂದು ಜೋಳದ ರೊಟ್ಟಿಯಲ್ಲಿ ಅರ್ಧ ಶೇಂಗಾಯಿ ಚಟ್ನಿ ಪುಡಿ ಜೊತೆಗೆ ಇನ್ನೊಂದು ಅರ್ಧ ಎಣ್ಣೆಗಾಯಿ ಜೊತೆ ತಿಂದಾಯಿತು. ಇಲ್ಲಿ 2 ಥರ ಪಲ್ಯ ಕೊಟ್ಟಿದ್ದಾರೆ. ಚೆನ್ನ, ಅದೇ ಕಾಳು ಪಲ್ಯ ತಗೊಂಡು ಆಹಾ
ಕೆಲವೊಂದು ಹೋಟ್ಲಲ್ಲಿ ಈ ಕಾಳು ಪಲ್ಯ ತೊಗೊಂಡ್ರೆ ಕಾಳು ಬೆಂದೇ ಇರೋಲ್ಲ, ಯಾವ ಮಟ್ಟಕ್ಕೆ ಬೆಂದಿದೆ ನೋಡಿ. ಕಾಳು, ಈರುಳ್ಳಿ, ತೆಂಗಿನಕಾಯಿ, ಮೆಣಸಿನ್ಕಾಯಿ, ವಿಶೇಷವಾಗಿ ಎಲ್ಲೋ ಇಷ್ಟು ಕಲರ್ ಕಾಣೋದಕ್ಕೆ ಒಗ್ಗರಣೆ ಟೈಮಲ್ಲಿ ಅವ್ರು ಹಾಕಿರುವಂಥ ಅರಿಶಿನ ಹಾಕಿ ಮಾಡಿರುವಂಥ ಕಾಳು ಪಲ್ಯ ತಿಂತಿದ್ರೆ ನೀವು ಹೇಳ್ತೀರಾ ಪಕ್ಕ ಮನೆ ರುಚಿ ಗುರು ಅಂತೀರ. ಜೋಳದ ರೊಟ್ಟಿ ಇನ್ನೂ ಮುಗಿಸೇ ಇಲ್ಲ, ಅದರೊಳಗೆ ವೈಟ್ ರೈಸ್ ಬಂತು. ಹಾಕಿ ಸರ್, ಆ ಇಂಚೂರು ಹಾಕಿ ಫುಲ್ ಮೀಲ್ಸ್ ತಗೊಂಡಿದ್ದೀವಿ ನಾವು. ಮೊದಲಿಗೆ ಅನ್ನ ಜೊತೆಗೆ ಎಣ್ಣೆಗಾಯಿ ತಿಂದ್ಬಿಡೋಣ ಹೇಗಿದೆ ಅಂತ. ಎಣ್ಣೆಗಾಯಿನ ಹಿಂಗೆ ತಗೊಂಡು ಅನ್ನ ಜೊತೆಗೆ ಹಿಂಗೆ ಕಲಿಸ್ಕೊಂಡು, ಓ ಮೈ ಗುಡ್ನೆಸ್, ಬಿಸಿ ಬಿಸಿ ಅನ್ನಕ್ಕೂ ದ ಅರೋಮಾ ಆಫ್ ಎಣ್ಣೆಗಾಯಿ ಇದೆಯಲ್ಲ ಇಲ್ಲಿ ತನಕ ಬರ್ತಾ ಇದೆ ಕಣ್ರಿ. ಕೈ ತುಂಬ ಹಿಂಗೆ ತಗೊಂಡು ಫುಲ್ ವೀಡಿಯೋ ನೋಡೋರಿಗೆ ಐ ಲವ್ ಯು ಚರ್ಸ್ ಅಂತ ಹೇಳ್ತಾ, ಆಹಾ, ರುಚಿ ಅಂತೂ ಅಮ್ಮೋಗಾರಿ. ಆ್ಯಕ್ಚುಲಿ ರೊಟ್ಟಿ ಜೊತೆಗೆ ಎಣ್ಣೆಗಾಯಿ ತಿಂದಾಗ ಲೈಟಾಗಿ ಖಾರ ಅಂತ ಅನ್ನಿಸ್ತು, ಆದರೆ ರೈಸ್ ಜೊತೆಗೆ ಒಂಚೂರು ಖಾರ ಇಲ್ಲ. ರೈಸಿಗಂತೂ ಪಕ್ಕ ರುಚಿಯಾಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬದನೆಕಾಯಿನ ರೈಸ್ ಮೇಲೆ ಹಿಂಗಿಟ್ಟು ಇಂಥ ಒಂದು ಸೊಂಡಿಗೆ ಅಥವಾ ಹಪ್ಪಳ, ಪುಟಾಣಿ ಹಪ್ಪಳನ ಹಿಂಗೆ ಕಡಿದ್ರೆ ಬೇಕು ಅನಿಸುತ್ತೆ. ಏನು ಅಂದ್ರೆ ಏನಿಲ್ಲಪ್ಪ, ಒಂದು ಮಿರ್ಚಿ ಬಜ್ಜಿ ಜೊತೆಗೆ ಸಾಂಬಾರು ಬೇಕು. ಸೊಪ್ಪಿನ ಸಾರನ್ನು ಟೇಸ್ಟ್ ಮಾಡೋಕ್ಕೆ ಮುಂಚೆ ಮಿರ್ಚಿ ಬಜ್ಜಿ ಯಾವ ಲೆವೆಲಲ್ಲಿದೆ ನೋಡಿ. ಮಿರ್ಚಿ ಬಜ್ಜಿನ ಹಿಂಗೆ ತಗೊಂಡು ಚರ್ಸ್ ಅಂತ ಹೇಳ್ತಾ, ಕರುಮ್ ಕುರುಮ್ ಕರುಮ್ ಕುರುಮ್ ಕರುಮ್ ಕುರುಮ್ ಅಂತಿದೆ. ಮಿರ್ಚಿ ಬಜ್ಜಿಯ ಮೇಲಿರುವಂಥ ಆ ಕ್ರಿಸ್ಪಿನೆಸ್, ಕಡಲೆ ಹಿಟ್ಟನ್ನು ಕ್ರಿಸ್ಪಿನೆಸ್ ಹಿಂಗೆ ತಗೊಂಡು ಸಾಂಬಾರು ಮೇಲೆ ಹಿಂಗಿಟ್ಟು ಆ ಸೊಪ್ಪಿನ ಸಾರಿನ ಆ ಹುಳಿಗೂ ವಿಶೇಷವಾಗಿ ಕ್ರಿಸ್ಪಿಯಾಗಿರುವಂಥ ಬಜ್ಜಿಗೂ ಬಂಬಾಟ್ ಬೇಟೆಗರು. ಬೇಟೆ ಅಂದರೆ ಅಂತಿಂಥ ಬೇಟೆ ಇಲ್ಲ, ಬಾಳೆ ಎಲೆ ಮೇಲೆ ಬೊಂಬಾಟ್, ಉತ್ತರ ಕರ್ನಾಟಕದ ಊಟದ ಬೇಟೆ. 99 ರೂಪಾಯಿಗೆ ಹೊಟ್ಟೆ ತುಂಬ ಅನ್ಲಿಮಿಟೆಡ್ ಉತ್ತರ ಕರ್ನಾಟಕದ ಊಟ. ಇದನ್ನು ಮದುವೆ ಊಟ ಅಂತ ಹೇಳೋದಾ ಅಥವಾ ಮನೆ ಊಟ ಅಂತ ಹೇಳೋದಾ ಅಂದರೆ, ಮನೆಯಲ್ಲಿ ಮಾಡುವಂಥ ಅಡುಗೆ ಆದರೆ ಮದುವೆ ಊಟದ ರೇಂಜಿಗಿದೆ. ಅಷ್ಟೊಂದು ಐಟಮ್ಗಳು ಇರುವಂಥದ್ದು. ಈ 99 ರೂಪಾಯಿ ಆಫರ್ ಇರೋದು ಜೂನ್ 25ನೇ ತಾರೀಕು ತನಕ, ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ. ನೀವು ನನ್ನಂಗೆ ದಡ್ಡನ ಥರ ಒಬ್ಬರೇ ಬರಬೇಡಿ. ನೀವೇನು ಮಾಡಬೇಕು, ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ, ವಿಶೇಷವಾಗಿ ಹಿರಿಯ ನಾಗರಿಕರನ್ನ ಹಾಗೂ ಪುಟಾಣಿ ಬಟಾಣಿ ನನ್ನ ಆತ್ಮೀಯ ಗೆಳೆಯರನ್ನು ಕರ್ಕೊಂಬನ್ನಿ. ಇನ್ನೂ ವಿಶೇಷವಾಗಿ ಹೇಳಬೇಕು ಅಂದರೆ, ನೀವು ಲವ್ ಮಾಡ್ತಿದ್ರೆ ಅಥವಾ ರೀಸೆಂಟಾಗಿ ಲವ್ ಮಾಡಿ ಮದುವೆ ಆಗಿದ್ರೆ ನಿಮ್ಮ ಲವ್ಲಿ ಪಾರ್ಟ್ನರ್ನು ಕರ್ಕೊಂಬನ್ನಿ. 99 ರೂಪಾಯಿಯ ಈ ಬಾಳೆ ಎಲೆ ಉತ್ತರ ಕರ್ನಾಟಕದ ಊಟ, ನೀವು ಈ ಊಟವನ್ನು ಪ್ರೀತಿಸ್ದಂಗೆ ನೀವು ನಿಮ್ಮನ್ನು ಪ್ರೀತಿಸೋರ್ಗೂ ಈ ಊಟ ಇಷ್ಟ ಆಗುತ್ತೆ ಕಣ್ರಿ. ನೀವೇನು ಮಾಡಬೇಕು,
ಎಲ್ಲಿಗೆ ಬರಬೇಕು ಗುರು ಅಂತ ಅಂದ್ರೆ ರಾಜಾಜಿನಗರ ESI ಹಾಸ್ಪಿಟಲ್ಲು ಗೇಟ್ ಎದುರುಗಡೆನೇ ಇರುವಂಥ CLS ವೆಜ್ ಹೋಟ್ಲಿಗೆ ಬನ್ನಿ. ಪಕ್ಕಾ ಅಥೆಂಟಿಕ್ ಟ್ರೆಡಿಷ್ನಲ್ ಆಗಿರುವಂಥ ಉತ್ತರ ಕರ್ನಾಟಕದ ಊಟನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಬನ್ನಿ, ತಿನ್ನಿ, ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ನೀವು ಹೇಳಲೇಬೇಕು. ನಿಮ್ಮನ್ನು ಪ್ರೀತಿ ಮಾಡೋರನ್ನ ನೀವು ಇಲ್ಲಿಗೆ ಕರ್ಕೊಂಡು ಬರಲೇಬೇಕು. ಏನಂತೀರಿ? ಅಮ್ಮ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರೇನು? ನನ್ನ ಹೆಸರು ಲಲಿತಾ ಅಂತ ಸರ್. ಯಾವ ಊರು ನಿಮ್ದು? ಸರ್ ನಮ್ದು ಕೊಪ್ಪಳ ಡಿಸ್ಟಿಕ್ ಕುಷ್ಟಗಿ. ಕುಷ್ಟಗಿ? ಹೌದು ಸರ್. ಏನು ಅದ್ಭುತವಾದ ಕೈ ರುಚಿ ನಿಮ್ಮದು. ಥ್ಯಾಂಕ್ ಯು ಸರ್. ಮೃದುವಾಗಿರುವಂಥ ಜೋಳದ ರೊಟ್ಟಿ, ಹೌದು ಸರ್. ಒಂದಕ್ಕೆ 2 ಥರ ಇರುವಂಥ ಚಪಾತಿ, ಎಣ್ಣೆಗಾಯಿ, ಮಿರ್ಚಿ ಬಜ್ಜಿ. ಹೌದು ಸರ್. ನಿಮ್ಮ ಕೈ ರುಚಿ ತಿಂದು ಇನ್ನೂ ನಾನು ದಪ್ಪ ಆಗ್ತೀನ ಅಂತ. ಆಗ್ಬೋದು ಸರ್. 99 ರೂಪಾಯಿಗೆ ಊಟ. ಹೌದು ಸರ್. ಬಾಳೆ ಎಲೆ ಊಟ, ಅದು ವಿಶೇಷವಾಗಿ ಹೊಟ್ಟೆ ತುಂಬ ಫುಲ್ ಮೀಲ್ಸು. ಹೌದು ಸರ್. ಕೊಡ್ತೀರಲ್ಲ, ಕಾರಣ ಏನು? ಸರ್ ನಮ್ಮಲ್ಲಿ ಕುಟುಂಬ ಸಮೇತರಾಗಿ ಬಂದು ಹೊಟ್ಟೆ ತುಂಬ ಊಟ ಮಾಡೋರೆ ನಮ್ಮ ಮನೆ ದೇವರು. ಅದಕ್ಕೋಸ್ಕರ ಸರ್ ಕೊಡ್ತಾ ಇದ್ದೀವಿ 99 ರೂಪಾಯಿಗೆ. ಊಟ ಮಾಡಿ ಸಂತೋಷ ಪಡ್ಲಿ ಅಂತ. ಎಷ್ಟು ಅದ್ಭುತವಾಗಿ ಹೇಳಿದ್ರಿ. ನಿಮ್ಮ ಮಾತು ಕೇಳಿ ನನ್ನ ಜೀವನ ಪಾವನ ಆಗೋಯ್ತು. ಸರಿ, ಈಗ ಈ 99 ರೂಪಾಯಿ ಆಫರು ಎಲ್ಲಿ ತನಕ ಇದು? ಸರ್ 25ನೇ ತಾರೀಕಿನ ತನಕ ಇದೆ. ಜೂನ್ 25ನೇ ತಾರೀಕಿನ ತನಕ ಇದೆ ಸರ್. ಓಕೆ. ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಹೋಟ್ಲು ಓಪನ್? ಸರ್ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 11 ಗಂಟೆ ತನಕನೂ ಇರುತ್ತೆ ಸರ್. ಓಕೆ. ಹೌದು ಸರ್. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ಸರ್ ಕುಟುಂಬ ಸಮೇತರಾಗಿ ಬನ್ನಿ, ಆರೋಗ್ಯಕರವಾದ ಊಟ ಮಾಡಿ, ಆಯ್ತಾ, ನಮ್ಮನ್ನು ಹರಿಸಿ. ಬಹಳ ಅದ್ಭುತವಾದ ಹೃದಯ. ನನಗಂತೂ ನಮ್ಮ ಚಿಕ್ಕಮ್ಮನೋ ಅಥವಾ ನಮ್ಮ ತಾಯಿ ಹತ್ರ ಕೈ ರುಚಿಯಲ್ಲಿ ತಿಂದಂಥ ಒಂದು ಅದ್ಭುತವಾದಂಥ ರುಚಿ ಸಿಕ್ತು ನನಗೆ. ಹಾಂ ಸರ್. ಬಹಳ ಅದ್ಭುತವಾದ ಉದ್ದೇಶದಿಂದ ಮಾಡ್ತಿದ್ದೀರಿ. ಹೌದು ಸರ್. ಅದು ರಾಜಾಜಿನಗರ ಅನ್ನೋ ಒಂದು ಕಾಸ್ಟ್ಲಿ ಏರಿಯಾಲಿ ಹೌದು ಸರ್. 99 ರೂಪಾಯಿಗೆ ಊಟ ಕೊಡೋದು ಅನ್ನೋದು ಹುಡುಗಾಟ ಅಲ್ಲ. ಹೌದು ಸರ್. ಹೊಟ್ಟೆ ತುಂಬಾ ಊಟ, ಬಾಳೆ ಎಲೆ ಊಟ ಕೊಡ್ತಿದ್ದೀರಿ. ಹೌದು ಸರ್. ನಿಮಗೆ, ನಿಮ್ಮ ಪರಿವಾರಕ್ಕೆ, ವಿಶೇಷವಾಗಿ ನಿಮ್ಮ ಕುಟುಂಬದವರು, ನಿಮ್ಮ ಯಜಮಾನರು, ಮಕ್ಕಳಿಗೆ ಹೌದು ಸರ್ ಭಗವಂತ ಒಳ್ಳೇದು ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ಬೆಳಿಗ್ಗೆ 10 ಗಂಟೆಗೆ ಬಂದು ಅದ್ಭುತವಾಗಿ ಜೋಳದ ರೊಟ್ಟಿ, ಒಬ್ಬಟ್ಟು, ವಿಶೇಷವಾಗಿ ಎಣ್ಣೆಗಾಯಿ, ಬಾಳೆ ಎಲೆ ಊಟ ತಿಂದ ಮೇಲೆ ಒಂದೇ ಒಂದು ನೆನಪಾಗುವಂಥದ್ದು ಏನಪ್ಪ ಅಂದರೆ, ಮನೆಯವರೆಲ್ಲ ಸೇರ್ಕೊಂಡು ರಾಜಾಜಿನಗರದಲ್ಲಿ 99 ರೂಪಾಯಿಗೆ ಅದ್ದೂರಿ ಉತ್ತರ ಕರ್ನಾಟಕದ ಹೊಟ್ಟೆ ತುಂಬ ಫುಲ್ ಮೀಲ್ಸ್ ಕೊಡ್ತಿರುವಂಥದ್ದು. ಈ ಒಂದು ಆಫರ್ ಇರುವಂಥದ್ದು ಜೂನ್ 25 ತನಕ. ವಿಶೇಷವಾಗಿ ನಿಮಗೆ ಒಬ್ಬಟ್ಟು ಬೇಕು ಅಥವಾ ಮಿರ್ಚಿ ಮಂಡಕ್ಕಿ ಬೇಕು ಅಂದರೆ ಅದನ್ನು ಎಕ್ಸ್ಟ್ರಾ ಆರ್ಡರ್ ಮಾಡ್ಕೋಬೇಕಾಗತ್ತೆ. ಬನ್ನಿ, ತಿನ್ನಿ, ರುಚಿ ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಮತ್ತೆ ನಾನು ಮುಂದಿನ ವೀಡಿಯೋಲಿ ಭೇಟಿ ಆಗ್ತೀನಿ ಕಂಡ್ರೆ. ಅಲ್ಲಿವರೆಗೂ ನೀವೇನು ಮಾಡಬೇಕು? ಫನ್ ಮ್ಯಾನ್ ಶೋ ಕನ್ನಡ ನೋಡ್ತಾ ಇರಿ, ನಗ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಶೇಷವಾಗಿ ನಮ್ಮ ಕರುನಾಡಿನ ಸಂಸ್ಕೃತಿ, ಸಂಪ್ರದಾಯ, ಪದ್ಧತಿ, ಆ ಕಾಲದ ರುಚಿಯನ್ನು ತಿನ್ನಬೇಕು ಅಂದರೆ ನೀವು CLS ವೆಜ್ ಹೋಟ್ಲು ESI ಹಾಸ್ಪಿಟ್ಲು ಎದುರುಗಡೆನೇ ಇರೋದು. ಬನ್ನಿ, ತಿನ್ನಿ, ಅದ್ಭುತವಾದಂಥ ಮನೆ ರುಚಿ ಕೊಡುವಂಥ ಇಂಥ ಅದ್ಭುತ ಕನ್ನಡ ಹೃದಯಗಳನ್ನು ಸಪೋರ್ಟ್ ಮಾಡಿ. ಪೀಸ್.